ಇದೆಯಾ ಏನು ಕೊಡ್ಬೋದು ನಾನು ಅಂತ? ಏನಿಲ್ಲ. ಏನು ಬೇಕು ಹೋಗ್ಲಿ? ಏನು ಕೊಟ್ಟರು ನಡೀತಿದ್ದು ನಮಗೆ. ಬೇಡ ಅಂತ ಇಲ್ಲಲ್ವಾ? ಇದು ಚಿನ್ನದ ಬಾಕ್ಸು, ಅದ್ರ ಒಳಗಡೆ ಚಿನ್ನ ಇಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಇವತ್ತು ನಾನು ಒಬ್ಬಳೇ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏನೋ ಒಂದು ವಿಶೇಷ ಇರಲೇಬೇಕು. ಹೌದು, ಆ ವಿಶೇಷನೇ ನಮ್ಮ ಮನೆಯವ್ರ ಬರ್ಡೇ. ಸೊ ಇವತ್ತು 27th ಮೇ. ಇವಾಗ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಕಂಪ್ಲೀಟ್ಲಿ ಸರ್ಪ್ರೈಸ್ ಇದು. ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂತ, ಗೊತ್ತಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ಓಡಾಡ್ಕೊಂಡು ಮೈಸೂರಲ್ಲಿ ಫುಲ್ ನನ್ನ ಫೇಸೆಲ್ಲ ಫುಲ್ ಟಯರ್ಡಾಗಿ ಟ್ಯಾನ್ ಆಗಿದೆ. ನಂಗೆ ಗೊತ್ತಿಲ್ಲ ಹೆಂಗೆ ಡೆಕೋರೇಷನ್ ಮಾಡ್ತೀನಿ ಏನು ಅಂತ. ಇನ್ನು ಅರ್ಧ ಗಂಟೆಲಿ ಅವ್ರ ಮನೇಲಿ ಇರ್ತಾರೆ. ಸೊ ಅಷ್ಟರಲ್ಲಿ ನಾನೆಲ್ಲ ಡೆಕೋರೇಷನ್ ಮುಗಿಸ್ಬೇಕು. ಬನ್ನಿ ನೋಡೋಣ. ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮುಗಿಸಿದ್ದೀನಿ. ಇವಾಗ ಈ ಥರ ಕಾಣಿಸ್ತಾ ಇದೆ. ಸಿಂಪಲ್ ಡೆಕೋರೇಷನ್ ಅಷ್ಟೇ. ನಾನೇನು ಪ್ರೋ ಅಲ್ಲ ಡೆಕೋರೇಷನ್ ಮಾಡೋದ್ರಲ್ಲಿ. ನಾನಿನ್ನೂ ರೆಡಿ ಆಗಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ನಮ್ಮ ಮನೆಯವ್ರು ಬೇಗ ಬಂದುಬಿಡ್ತಾರೆ. ಐ ಕಾಂಟ್ ಹೆಲ್ಪ್. 12 o'clockಗೆಲ್ಲ ಸರ್ಪ್ರೈಸ್ ಕೊಡೋಕ್ಕಾಗೋದೇ ಇಲ್ಲ. ನಮ್ಮ ಮನೇಲಿ ಎಕ್ಸ್ಟ್ರಾ ರೂಮ್ ಇಲ್ಲ, 2 ರೂಮ್ ಇರೋದು. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಹೆಂಗೆ ಕಾಣುತ್ತೆ. ಅವರು ಏನು ಹೇಳ್ತಾರೆ ಎಲ್ಲ ನೋಡೋಣ. ಫೈನಲ್ ಡೆಕೋರೇಷನ್ ಈ ಥರ ಮಾಡಿದ್ದೀನಿ. ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಕೇಕ್ ಇಲ್ಲಿಡ್ತೀನಿ, ಆಮೇಲೆ ಲೈಟೆಲ್ಲ ಆನ್ ಆಗುತ್ತೆ, ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಲೆಟ್ಸ್ ಸಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಕಮ್. ಏನಾದರೂ ಕ್ಲೂ ಇದೆಯಾ? ವಾಸನೆ ಹೊಡ್ತಿದ್ದೆ, ಬಲೂನ್ ವಾಸನೆ ಅಷ್ಟೇ ಗೊತ್ತಿರೋದು. ಅಲ್ಲ ತಂದಿರ್ತೀಯ ಅಷ್ಟೇ. ಅಲ್ಲ, ಏನಾದರೂ ಹೋಗ್ಲಿ ಅನಿಸಿತ್ತಾ? ಏನೋ ಮಾಡ್ತೀಯ ಅಂತ ಗೊತ್ತಿತ್ತು ಅಷ್ಟೇ. ಏನು ಮಾಡ್ತೀನಿ ಅಂತ ಅನಿಸಿತ್ತು. ಈಗ ಮನೆಗೆ ಬಂದಾದ್ಮೇಲೆ ಏನು ಅನಿಸಿಲ್ವಾ? ಏನು ಮಾಡಿದ್ದೀನಿ ಅಂತಲೂ ಗೊತ್ತಾಗಿಲ್ವಾ? ಡೌಟ್ ಏನೂ ಬಂದಿಲ್ವಾ? ಬಟ್ಟೆ ನೋಡಿ ಡೌಟ್ ಬಂದಿಲ್ವಾ? ಏನು ಸೆಲೆಬ್ರೇಷನ್ ಇರುತ್ತೆ ಏನು ಗೊತ್ತಷ್ಟೇ. ಓಕೆ, ಆರ್ ಎಕ್ಸೈಟೆಡ್? ಇದ್ದೆ. ಓಕೆ ಕಮ್. ಸರ್ಪ್ರೈಸ್! ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನು ಅನಿಸ್ತು? ಚೆನ್ನಾಗಿದೆ. ಅಷ್ಟೇನಾ? ಏನಿದು? ಅದು ಕ್ಯಾಂಡಲ್ಲು. ಕೇಕ್ ಆ ಕಡೆಯಿಂದ ನೋಡಬೇಕು. ಗೊತ್ತು ನನಗೆ. ಏನು ಗೊತ್ತು? ಹೇಳ್ತೀನಿ ಆಮೇಲೆ. ಗೊತ್ತಿತ್ತಾ? ಅನುಮಾನಗಳು. ಅನುಮಾನನಾ? ಹ್ಯಾಪಿ ಬರ್ಡೇ ಅಗೇನ್. ಕೇಕ್ ಕಟ್ ಮಾಡೋಣ. ಅದೇ ಬೆಡ್ಶೀಟು ನಮ್ಮದು. ಅತ್ತೆ ಮಾವು ಅಂತೂ ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಪಾಪ ಅವರಿಬ್ರು ಆಚೆ ಮಲ್ಕೊಂಡು ಅವ್ರ ರೂಮ್ ನನಗೆ ಬಿಟ್ಕೊಟ್ಟು. ಹೆಂಗಿದೆ ಕೇಕು? ಚೆನ್ನಾಗಿದೆಯಾ? ಹ್ಞೂ. ಭಯ ಆಯ್ತದೆ ತಂದೆ. ಇಲ್ಲ ಬರಲಿ ಇಳ್ಕೊ ಮಮ್ಮಿ. ಬಿಸಿ. ಇದು ಚಲ್ವಾ? ಬೇಡ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಏನು ಕೇಕ್ ಇದು? ಚಾಕ್ಲೇಟ್ ಕೇಕ್ ಒಳಗಡೆ. ಈ ಮೇಲ್ಗಡೆ ಇದು? ಮೇಲ್ಗಡೆ ಕ್ರೀಮು. ಹ್ಯಾಪಿ ಬರ್ಡೇ. ಪೇಸ್ಟ್ ಬಂದಿತ್ತಲ್ಲ. ಇಷ್ಟೊಂದು ನೋಡಲ್ಲ ಅಂತ ಹೇಳಿದ್ರೆ ಪೇಸ್ಟ್ ಬಂದಿತ್ತಂತ. ತಂದೆ ಪೇಸ್ಟ್ ತರ್ಬೇಕು ತಾನೆ. ಅವ್ರಿಗೆ ವಿಡಿಯೋ ಮಾಡೋದು. ತಿನ್ಸ್ಲಿಲ್ಲ. ಎಂತ ಕ್ರೀಮ್ ಇದು? ಕ್ರೀಮು ನನಗೂ ಗೊತ್ತಿಲ್ಲ. ನಾನು ಬೇಕು. ಕೆಂಪು ಅದೇ ನಿಮ್ಮ ಬಟ್ಟೆ. ಹ್ಯಾಪಿ ಬರ್ಡೇ. ಸೀರೀಸಲ್ಲಿ ಮಾಡಿದ್ದೀನಿ. ಕ್ಯಾನ್ ಯು ಎಕ್ಸ್ಪ್ಲೈನ್? ಇದು RMC ಬಸ್ ಸ್ಟ್ಯಾಂಡ್ ಹತ್ರ. ಮದುವೆ ಫಿಕ್ಸ್ ಆದ್ಮೇಲೆ. ಅದು ಆದ್ಮೇಲೆ ಅಲ್ಲ, ಅದು ಶಾಪಿಂಗು. ಅದೇ ಹೇಳ್ತಿದ್ದೀನಿ ಕೇಳು. ಶಾಪಿಂಗ್, ಸುದರ್ಶನ್ ಸಿಲ್ಕ್ಸು, ಪ್ರೀ ವೆಡ್ಡಿಂಗು,
ಮದುವೆದು ಹ್ಞೂ ಮದುವೆ ಆದ್ಮೇಲೆ ಫಸ್ಟ್ ಡೇ ಹ್ಞೂ ಫಸ್ಟ್ ಡೇ ಅದು ಫಸ್ಟ್ ಡೇ ಥರ್ಡ್ ಡೇ ಇದು ಬೀಗ್ ರೂಟ. ಬೀಗ್ರು ಅದೇ ದಟ್ಸ್ ವಾಟ್ ಇಟ್ ಥರ್ಡ್ ಡೇ. ಅದಾದ್ಮೇಲೆ ಇದು ಗೋವಾ, ಇದು ನಮ್ಮ ಮನೆ ದೇವ್ರ ದೇವಸ್ಥಾನ, ತಿರುಪತಿ. ವಾವ್ ನೈಸ್. ಅದು ದೇವಸ್ಥಾನಕ್ಕೆ ಹೋಗಿದ್ದು. ಹ್ಞೂ ಕೂಟಿ, ಹ್ಞೂ ಅದು ಈಗ ರೀಸೆಂಟ್ ಡಿ ಕೆ ಮದುವೆದು. ನನಗೆ ತುಂಬ ಇಷ್ಟ ಆ ಪಿಕ್ಕು, ಅದಕ್ಕೆ. ಸೊ ಹ್ಯಾಪಿ ಬರ್ತ್ಡೇ ಟು ಮೀ. ಖುಷಿ ಆಯ್ತಾ? ಹ್ಯಾಪಿ ಹ್ಯಾಪಿ. ನಿದ್ದೆ ಬಂತಾ? ಅಗ್ರು ಡಮ್ ಡಮ್ ಡಮ. ಕೇಕು ಇದಿಷ್ಟ ಆಗ್ಲಿಲ್ವಂತೆ, ಪೇಸ್ಟ್ರಿ ಬೇಕಿತ್ತಂತೆ. ಏನು ಮಾಡೋದಪ್ಪ ಇಂಥವ್ರಿಗೆ? ಮಾಡಿದ್ಯಾ? ಗುಡ್. ನಾನು ಹಿಂಗೆಲ್ಲ ಮಾಡ್ತೀನಿ, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ನೀನು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ದೀನಾ? ಇಲ್ಲ ತಾನೇ. ಥ್ಯಾಂಕ್ ಯು, ಗುಡ್ ಗರ್ಲ್ ನೀನು. ಓಕೆ, ಗುಡ್ ನೈಟ್. ಗುಡ್ ನೈಟ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಟು ಮೀ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾನು ಮೇಯ್ನ್ ಆಗಿರೋದನ್ನೇ ಮಾಡ್ಬಿಟ್ಟಿದ್ದೀನಿ. ಏನು? ಎನಿ ಗೆಸ್? ಎಸ್, ವೆಯ್ಟ್. ಗಿಫ್ಟದು ಏನಾದರೂ ಐಡಿಯಾ ಇದೆಯಾ? ಅಂದರೆ ಏನಾದ್ರು ಕ್ಲೂ ಇದೆಯಾ ಏನು ಕೊಡ್ಬೋದು ನಾನು ಅಂತ? ಏನಿಲ್ಲ. ಏನು ಬೇಕು ಹೋಗ್ಲಿ? ಏನು ಕೊಟ್ಟರು ನಡೀತಿದ್ದು ನಮಗೆ. ಬೇಡ ಅಂತ ಇಲ್ಲ ಅಲ್ವಾ? ಅಂಥದ್ದು ಇಂಥದ್ದೇನಿರಲ್ಲ. ಓಕೆ, ಬ್ಯಾಗು. ದಿಸ್ ಇಸ್ ಯುವರ್ ಗಿಫ್ಟ್. ಥ್ಯಾಂಕ್ ಯು. ಏನು ಬ್ಯಾಗು? ಸಫಾರಿ ಆಫೀಸ್ ಬ್ಯಾಗು. ಆಲ್ರೆಡಿ ಆ ಕಿತ್ತೋಗಿರೋ ಬ್ಯಾಗ್ ನನ್ನ ಕೈಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ನೈಸ್. ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ? ಆ ಕಿತ್ತೋಗಿರೋ ಬ್ಯಾಗ್ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಯಾರಿಗಾದ್ರೂ ಏನಾದ್ರು ಗಿಫ್ಟ್ ಕೊಟ್ಟರೆ ಅದು ಯೂಸ್ ಆಗೋ ಥರ ಇರಬೇಕು. ಸಿಕ್ಕಾಪಟ್ಟೆ ಯೂಸ್ ಆಗ್ತಿದೆ. ಯು ಕ್ಯಾನ್ ಟೇಕ್ ದಿಸ್ ಫಾರ್ ದ ಆಫೀಸ್. ಹೌದು. ಇನ್ನೊಂದು ಹೇಳ್ತೀಯ ಅನ್ಕೊಂಡಿದ್ದೆ. ಏನು? ಆಫೀಸ್ಗೆ ಹೋದಾಗ ಒಬ್ಬನೇ ಇರ್ತೀಯ, ಬ್ಯಾಗ್ ನಿನ್ನ ಜೊತೆ ನಾನು ನಿನ್ನ ಜೊತೆ ಇದ್ದಂಗೆ. ಅದುವೇ ಇದುವೇ. ಥ್ಯಾಂಕ್ ಯು. ಇಷ್ಟ ಆಯ್ತಾ? ನೈಸ್. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವತ್ತು ನಾನು ಬೆಳಗ್ಗೆನೂ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕೆ ಆಗಲಿಲ್ಲ. ರಾತ್ರಿ ಸೆಲೆಬ್ರೇಷನ್ ಎಲ್ಲ ತುಂಬ ಲೇಟ್ ಆಗೋದು. ಸೊ ಹೌ ವಾಸ್ ಯುವರ್ ಡೇ? ನೈಸ್. ಅದೇ ಕೆಲಸ, ಅದೇ ಆಫೀಸ್. ಓಕೆ, ಫುಲ್ ಜಾಲಿ. ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡಿದ್ರಾ? ಎಲ್ಲ ಕಾಲ್ ಮಾಡಿದ್ರು, ವಿಶ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಸ್ಟೋರಿ ಹಾಕಿದ್ರು, ಸ್ಟೇಟಸ್. ಇನ್ಸ್ಟಾಗ್ರಾಮಲ್ಲಂತೂ ಎಷ್ಟು ಮೆಸೇಜ್ ಬಂದಿದೆ ಅಂದರೆ ರಿಪ್ಲೈ ಮಾಡೋದಿರಲಿ, ನೋಡೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಮೆಸೇಜ್ ಬಂದಿದೆ. ಸೊ ಎಲ್ಲರಿಗೂ ಸೇರಿಸಿ ಥ್ಯಾಂಕ್ ಯು ಹೇಳ್ಬಿಡಪ್ಪ. ಥ್ಯಾಂಕ್ ಯು. ಆದಷ್ಟು ರಿಪ್ಲೈ ಮಾಡಿ ಟ್ರೈ ಮಾಡ್ತೀವಿ. ಬಟ್ ಯಾರಿಗೆ ರಿಪ್ಲೈ ಮಾಡಿಲ್ಲ ಬೇಜಾರು ಮಾಡ್ಕೋಬೇಡಿ. ಅಷ್ಟು ಮೆಸೇಜಸ್ ಖಂಡಿತ ರಿಪ್ಲೈ ಮಾಡೋದು ಕಷ್ಟ ಆಗುತ್ತೆ. ನಿಮ್ಮ ಪ್ರೀತಿ ನಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಏನು ಅನಿಸ್ತಾ ಇದೆ? ಖುಷಿ ಆಗುತ್ತೆ. ಏನು ಈಗ ಎಕ್ಸೈಟೆಡ್? ನಾನು ಏನು ಸರ್ಪ್ರೈಸ್ ಕೊಡ್ತಿದ್ದೀನಿ? ಆ ಥರ ಏನಿಲ್ಲಪ್ಪ. ಏನು ಎಕ್ಸೈಟ್ಮೆಂಟ್? ಏನಿಲ್ಲ, ಕೇಕ್ ಸಿಗುತ್ತೆ ತಿನ್ನಕ್ಕೆ. ನಾನು ಕೇಕೆ ತರಿಸಿಲ್ಲ ಗುರು. ನೀನು ಫಲಗ್ನೆ ಫ್ರೂಟ್ ಕೇಕ್. ಫುಲ್ ಜಾಲಿ. ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅದರಲ್ಲಿ? ಅದು ಯು ಹ್ಯಾವ್ ಟು ಗೆಸ್ ಅಲ್ವಾ? ನಾನೇ ಹೇಳ್ಬಿಡ್ಬೇಕಾ? ಪೂಜಾರಿ ಅವನಾ? ನಾನೇನು ಹೇಳಲ್ಲ. ನೋಡೋಣ. ಲೆಟ್ಸ್ ಸಿ. ಓಕೆ, ಲೆಟ್ಸ್ ಗೋ. ಅಲ್ಲ, ಲೆಟ್ಸ್ ಗೋ. ಇದಲ್ಲ ನೀನು ವಾಟ್ಸಪ್ ಮಾಡಿದ್ರು. ಮತ್ತೆ ನೀವು ವಿಶ್ ಮಾಡಿದ್ರಾ? ಮಾಡಿ. ಫಸ್ಟ್ ನಾನು ಹೋಗ್ಬೇಕಿರೋ. ಹ್ಯಾಪಿ ಬರ್ಡೇ ಟು ಯು. ವಾವ್. ಏನು ಅನಿಸ್ತಾ ಇದೆ? ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ಆಗಿ ಬೇಡ ನಾನು ತಿನ್ನಿಸ್ತೀನಿ. ಕಂಟೆಂಟ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕೇಚಾಲ ಒಂಚೂರು ಹತ್ರ ಬನ್ನಿ. ಯೂಟ್ಯೂಬ್ ನೀವು ನಿಲ್ಲಿಸ್ಕೊಬಿಡಿ, ತಿನ್ಸಿ. ಮಾಡು, ತಿನ್ಬಿಡು. ಹತ್ರ ಬನ್ನಿ ಸರ್, ಹತ್ರ ಬನ್ನಿ. ಚೆನ್ನಾಗಿದೆ ಕೇಕು. ಅಯ್ಯೋ. ಕೇಕ್ ಚೆನ್ನಾಗಿದೆ, ತಿನ್ಕೊತಾನೆ ಬಾ. ಸಂಜೆ ಸ್ನಾಕ್ಸ್ ತಿಂದಿಲ್ಲ, ಅದಕ್ಕೆ ಏನು ಅಲ್ಲಿ ಮಾಡಿಲ್ಲ ಸರ್, ಏನು ಮಾಡಿಲ್ಲ, ಸ್ಟ್ರೈಟ್. ನಾಚಿಕೆ ಆಗಲಿ ಸ್ವಲ್ಪ.
ತಗೊಳ್ಳಿ ಏನಾಗಲ್ಲ ಎಷ್ಟಿದೆ ಇದು ಮೊಕ್ಕೆ ಬೆಳೆಯೋದೆಲ್ಲ ಉಂಟಾ? ಇಲ್ಲಿಂದ ನೋಡಿ ಎಷ್ಟು ಬೇಕು. ಬನ್ನಿ ಆಮೇಲೆ ಇಲ್ಲಿ ಮೂವಿನ ನೋಡ್ಬೋದಾ? 1 hour ಟೈಮ್ ಕೊಡ್ತಾರೆ, ನೀವು ಏನ್ ಬೇಕಾದ್ರೂ ಮಾಡ್ಬೋದು. ತಿನ್ನಿಸ್ಬಿಟ್ಟು ನಮ್ಮ ರಾಜ್ಕುಮಾರ್ ಗೊತ್ತು ಇದು ಹಾ ಚಿನ್ನದ ಬಾಕ್ಸು, ಹಾ ಅದ್ರ ಚಿನ್ನ ಅಲ್ಲ ಒಳಗಡೆ ಚಿನ್ನ ಇಲ್ಲ. ಕೆನಿಗೆ ಏನಿದೆ ಅಂತ ಅಲ್ಲಾಡ್ಸ್ತಿತ್ತು ಕೊಡು ಏ ಗೊತ್ತಿಲ್ಲ ಈ ಸುಮ್ಮನೆ ಗೆಸ್ ಮಾಡ್ಬೇಕು. ಏನು ಅಲ್ಲಿ ತೆಗಿಯಕ್ಕೆ ಆ ಥರ 16 Pro Max. ಇಷ್ಟು ಅಗಲ ಬಾಕ್ಸ್ ಇರುತ್ತಾ? ಇಲ್ಲ, ಇದರಿಂದ ಒಂದು ಸ್ಟೋರಿ ಇದೆ, ಈ ಗಿಫ್ಟಿಂದ ಒಂದು ಸ್ಟೋರಿ ಇದೆ. ಏನು ಅದು ಈಗಲೇ ಹೇಳ್ತಾರಾ? ಓಪನ್ ಮಾಡಾದ್ಮೇಲೆ ಹೇಳ್ತೀನಿ. ಮತ್ತೆ ಓಪನ್ ಮಾಡ್ತೀನಿ ಸರಿ. ಅಲ್ಲ, ಸುಮ್ಮನೆ ಒಂದು ಗೆಸ್ಸು ಮಾಡೋಕ್ಕಾಗ್ಲಿಲ್ವಾ? ಗೆಸ್ ಮಾಡಕ್ಕೆ ಸಾಧ್ಯ ಸುಮ್ಮನೆ ಏನು ಕೊಡ್ಬೋದು ನನ್ನ ಎಬಿಲಿಟಿಗೆ? ಹೇಳ್ತೀನಿ ರೆಡಿ ಉಂಟು ಫುಲ್ ಹೇಳ್ತೀನಿ ಹೇಳ್ಬಿಡು ಲಕ್ಕಿ ಟಕ ಟಕ ಇಟ್ಕೊಂಡು ಮಾಡ್ತೀವಿ ಈಗ ಯಾರು ಏನು ಹೊಂಟಿಲ್ಲ ಏನಿದು? ಬೀನ್ ಬ್ಯಾಗ ಬೀನ್ ಆಗತ್ತೆ. ಓ ಡೆಕತ್ಲಾನ್ದು ಡೆಕೆಟ್ಲಾನ್ ಜಾಕೆಟ್. ಗೊತ್ತಾಯ್ತು ಸ್ಟೋರಿ ಏನಂದ್ರೆ ಇದ್ರಿಂದ ತಗೋಬೇಕು ಅಂತ ಅವರು ಹೋಗ್ದಾಗ ಹಾಕಿ ಟ್ರೈ ಮಾಡಿದ್ರು. ಅವಾಗ ನಾನೇ ಬೇಕು ಅಂತ ನನಗೆ ಗಿಫ್ಟ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬನ್ನಿ ಅಂತ ಕರ್ಕೊಂಡು ಬಂದಿದ್ದೆ. ಯಾವ ಸೊ ಸೈಜ್ ಇವಾಗ ಸೈಜ್ ಇರ್ತಂದೆ 42. ನಿನ್ನ ಸೈಜ್ ಇದು ನನ್ನ ಸೈಜ್ ಅಲ್ಲ. ರಿಟರ್ನ್ ಮಾಡ್ಬೋದು. 30 days ತನಕ ಟೈಮ್ ಕೊಟ್ಟಿದ್ದಾರೆ ಅವರು. ಇಷ್ಟ ಆಯ್ತಾ? ನನ್ನ ಸೈಜ್ ಇಷ್ಟ ಆಯ್ತಾ? ಕರೆಕ್ಟ್ ಆಗಿದೆಯಾ? ದೊಡ್ಡದನ್ನು ಓಪನ್ ಹಾಕೋಬೋದಾಗಿತ್ತು. ಚೆನ್ನಾಗಿದೆ, ನೈಸ್. ಅಲ್ಲ, ಸೈಜ್ ಕರೆಕ್ಟ್ ಆಗಿದೆ, ಟೈಟ್ ಆಗ್ತಾ ಇದೆಯಾ? ನೋಡ್ತಾ ಇದ್ದೀನಿ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆ, ಪರ್ಫೆಕ್ಟ್. ಓಕೆ. ಅದಕ್ಕೆ ಇವಾಗ ತಳಗೆ ಬಿಡಲಿಲ್ಲ. ಅದಕ್ಕೆ ಅವತ್ತು ತಗೊಳಕ್ರಿ ಚೆನ್ನಾಗಿಲ್ಲ ಅಂದ್ಬಿಟ್ಟೆ ನಾನು. ನೈಸ್, ಥ್ಯಾಂಕ್ ಯು. ವೆಲ್ಕಮ್. ಏ ಕೂತ್ರಿ ಇನ್ನೂ ಬೇಜಾನ್ ಜಾಗ ಇದೆ. ಅದ್ಯಾಕೆ ಹಂಗೆ ಕೂತಿದ್ಯಾ? ಚರ್ಸ್. ಕೇಕ್ ನಂಬರ್ 3ನಾ? ಕೇಕ್ ನಂಬರ್ 3. ಕೇಕ್ ನಂಬರ್ 3 ಬಾಯ್ಸ್. ಬಾಸ್ ಐ ಬಾಸ್ ನಮಸ್ಕಾರ. ಏ ವೆಯ್ಟ್, ನೋಡೋದೇ ಇಲ್ಲಪ್ಪ ಇವರು. ಹಾಂ, ನಮಸ್ಕಾರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಕಡೆ ಎಲ್ಲ ಕ್ಯಾಂಡಲ್ ಹಚ್ಚೋ ಸಂಸ್ಕೃತಿ ಇಲ್ವಾ? ಹ್ಯಾಪಿ ಬರ್ಡೇ ಟು ಯು. ಯಮ್ಮಿ ಯಮ್ಮಿ ಅಲ್ವಾ? ತಿಂತ ತಿನ್ಕೊಳ್ಳಿ ತಿನ್ಕೊಳ್ಳಿ ಅವನು. ಆಮೇಲೆ ನಮಗೆ ಅಪ್ಪ ಅಮ್ಮ ರಾತ್ರಿ ತಿನ್ನೋದಲ್ಲ, ಬನ್ನಿ ಬರ ಬನ್ನಿ. ಚಂದನ ಮೊಬೈಲ್ ಇರ್ಲಿ ಇರ್ಲಿ, ಇರ್ಲಿ ಇರ್ಲಿ, ಅವರೆಲ್ಲ ಬೇಕು. ಇಲ್ಲಿ ಬನ್ನಿ ನೀವು ಫಸ್ಟ್. ಇರ್ಲಿ ಇರ್ಲಿ, ನಂದಾಗಿದೆ, ಬನ್ನಿ. ಸರಿಗೆ ಬರಬೇಕು. ಅದೇ ನಾವು ಈ ಕಡೆಯಿಂದ ಹೆಂಗೆ ಆಗಲ್ಲ. ಅಲ್ಲ ಅಣ್ಣ, ನೀನು ಕಟ್ ಮಾಡ್ಬಿಡೋದು ಯಾಕೆ? ತೆಗೆದು ಮೇಲಿಟ್ಟೆ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಇಲ್ಲ, ನೀವು ಹೋಗಿ. ಮಧ್ಯಾಹ್ನ ಊಟ ಮಾಡಿಲ್ಲ, ಕೇಕ್ ಅವ್ರು ಡಯಟಲ್ಲಿದ್ದಾರೆ. ಹೀಗಿತ್ತು ನಮ್ಮ ಮನೆಯವರ ಬರ್ಡೇ ಸೆಲೆಬ್ರೇಷನ್. ನಾವು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಮೆಮೊರಿ ಮೂಮೆಂಟ್ಸ್ ಅಂತ ಬೋಗಾದಿಯಲ್ಲಿದೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದು ತುಂಬಾ ಲೇಟ್ ಆಯಿತು. ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.